ಹರಿ ಓಂ ನಮಸ್ಕಾರ ವೀಕ್ಷಕರೇ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವಾತಾತ್ಮಜಂ ವಾನರದೂತ ಮುಖ್ಯಂ ಶಿರಸಾ ಪ್ರಣಾಮಿ ಶಿರಸಾ ನಮಾಮಿ. ಹನುಮಂತನಿಗೆ ನಮಸ್ಕಾರ ಮಾಡುತ್ತಾ ದೇವಾಲಯಕ್ಕೆ ದರ್ಶನಕ್ಕೆ ಹೋಗೋಣ ಬನ್ನಿ. ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹರಿ ಓಂ ನಮಸ್ಕಾರ. ಹರಿ ಓಂ ನಮಸ್ಕಾರ ವೀಕ್ಷಕರೇ. ಈ ಧನುರ್ಮಾಸದಲ್ಲಿ ನಮಗೆ ವಿಶೇಷವಾಗಿ ವರಪ್ರದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಗೋಪಾಲಪುರ, ಇದು ಪ್ರಸಿದ್ಧವಾದ ಹನುಮಂತನ ದೇವಸ್ಥಾನವಿದೆ. ಇಂದು ಬೆಳಗ್ಗೆ ನಾವು ಅಲ್ಲಿಯ ದರ್ಶನ ಮಾಡಲು ಹೋಗೋಣ. ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದು ಬಾಗಲೂರಿನಿಂದ ಬೂದಿಗೆರೆ ರಸ್ತೆಯಲ್ಲಿರುವ ಗೋಪಾಲಪುರದಲ್ಲಿರುವ ವರಪ್ರದ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಂದಿನ ವಿಶೇಷ ಅಲಂಕಾರ, ಧನುರ್ಮಾಸದ ಶನಿವಾರದ ವಿಶೇಷ ಅಲಂಕಾರವನ್ನು ವೀಕ್ಷಿಸಲು ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ವಾಮಿಯ ವಿಶೇಷ ದರ್ಶನ ಮಾಡೋಣ. ತಮ್ಮೆಲ್ಲರಿಗೂ ಸ್ವಾಗತ. ಹನುಮಂತ 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 ಪವಮಾನ ಪರಮ ಪಾವನ ಅಣು ಮಹತ್ವನ ವನಧಿಲಂಘನ ವೀತಿಹೋತ್ರನ ಪಡಿಸಿ ತೃಪ್ತನ ರಾಮವಂದನ ಮಾಡುತ್ತಾ ಮನದಿ ಆನಂದ 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 ಆನಂದದಿಂದ ತ್ವರಿಯ ಹಾರಿ ಶರಧಿಯ ಸೀತಾಕೃತಿಯ ಕುಶಲ ವಾರ್ತೆಯ ಪೇಳಲು ಜೀಯ ಹರುಷ ಅತಿಶಯ ಉಕ್ಕಲು ಕೈಯ ರಾಮಲಿಂಗನದಿಂದ ಆನಂದ ತಾನಿಂದ 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 ಕಪಿಗಳ ವೃಂದ ನೆರಹಿ ಆನಂದ ರಣಮುಖ ಕೆಂದ ಶಿಲೆಗಳ ತಂದ ಸೇತು ಬಂಧನ ಮಾಡಿಸಿ ನಿಂದ ರಾವಣ ವಧೆಗೆಂದ ಹನುಮಂತ 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 ಹನುಮಂತ.
ವೀಕ್ಷಕರಿಗೆ ನಮಸ್ಕಾರ. 1/3/2023 ಸ್ಥಾಪನೆ ಆಗಿರುವಂಥ ದೇವಾಲಯ ಇದು. ಮೂಲದ ವಿಗ್ರಹ ಬಂದ್ಬಿಟ್ಟು ಶ್ರೀ ಅಭಯಾಂಜನೇಯ ಸ್ವಾಮಿ ವಿಗ್ರಹ ಬಂದ್ಬಿಟ್ಟು 1992 ಸ್ಥಾಪನೆ ಆಗಿರುವಂಥದ್ದು. ಅದೇ ರೀತಿಯಲ್ಲಿ ಗರ್ಭಗುಡಿಯಲ್ಲಿ ಮೂರ್ತಿಗಳ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಪ್ರತಿ ಶನಿವಾರ ಕೂಡ ಇಲ್ಲಿ ವಿಶೇಷವಾದಂಥ ಪೂಜೆ ಇರುತ್ತೆ. ಪ್ರತಿ ಶನಿವಾರ ಬೆಳಗ್ಗೆ ಮತ್ತು ಸಂಜೆ ಪ್ರಸಾದ ವಿನಿಯೋಗವಿರುತ್ತದೆ. ಅದೇ ರೀತಿಯಾಗಿ ಹಲವಾರು ಧಾರ್ಮಿಕ ಕಾರ್ಯಗಳು ನಡೀತಾ ಇರುತ್ತೆ. ನೀವು ಪರವಾಗಿಲ್ಲ, ಹತ್ತಕ್ಕಿದ್ದೆ 3 ಕವರ್ ಆಗಿ ಹಲವಾರು ಧಾರ್ಮಿಕ ಕಾರ್ಯಗಳು ನಡೀತಾ ಇರುತ್ತೆ. ಅದೇ ರೀತಿಯಾಗಿ ಹನುಮ ಜಯಂತಿ ಎಂದು ವಿಶೇಷವಾದಂಥ ಪೂಜೆ ಇರುತ್ತೆ. ಹಾಗೆ ಪ್ರತಿ ವರ್ಷವೂ 2 ಮತ್ತು 3 ದೇವಾಲಯದ ವಾರ್ಷಿಕೋತ್ಸವ ಹಾಗೂ ಗೋಪಾಲಪುರ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ಇರುತ್ತದೆ. ಭಕ್ತಾದಿಗಳು ಸೇರ್ತಾರೆ. ಇಲ್ಲಿ ಮಾರ್ಚ್ 2ನೇ ತಾರೀಕು 3ನೇ ತಾರೀಕು ಮಾರ್ಚ್ 2 ಮತ್ತು 3 ವಿಶೇಷವಾಗಿ ಅಭಯ ಆಂಜನೇಯ ಸ್ವಾಮಿಯ ವಾರ್ಷಿಕೋತ್ಸವ ಇರುತ್ತದೆ. ಆ ದಿವಸ 2ನೇ ತಾರೀಕು ಬಂದ್ಬಿಟ್ಟು ಯಜ್ಞ ಯಾಗಾದಿಗಳು ಹವನಾದಿಗಳು ಇರುತ್ತದೆ. 3ನೇ ತಾರೀಕು ಬಂದ್ಬಿಟ್ಟು ಸಂಜೆ ಬೆಲ್ಲದ ಆರತಿ ಹಾಗೂ ವಿಶೇಷವಾದಂಥ ಪೂಜಾ ಸೇವಾ ಕಾರ್ಯಕ್ರಮ ಇರುತ್ತದೆ. ಭಕ್ತಾದಿಗಳು ಸುಮಾರಾಗಿ ಸೇರುತ್ತಾರೆ ಇಲ್ಲೂ. ಅದೇ ರೀತಿಯಾಗಿ ಪ್ರತಿ ಶನಿವಾರವೂ ಕೂಡ ವಿಶೇಷವಾದಂಥ ಪೂಜೆ ಇರುತ್ತದೆ. ನಮ್ಮ ಹೆಸರು ಮುನ್ರಾಜು ಅಂತ. 1992 ಇಸ್ವಿಯಲ್ಲಿ ಮೂಲ ವಿಗ್ರಹ ಸ್ಥಾಪನೆ ಮಾಡಿದ್ವಿ. ಈಗ ಊರಿನ ಗ್ರಾಮಸ್ಥರು ಸುತ್ತಮುತ್ತಲಿನ ಭಕ್ತಾದಿಗಳೆಲ್ಲ ಸೇರಿಕೊಂಡು ಧನ ಸಹಾಯ ಮಾಡಿ ಇಷ್ಟು ಮಾತ್ರ ಚಿಕ್ಕದಾಗಿರೋ ದೇವಸ್ಥಾನನ ಈ ರೀತಿ ದೊಡ್ಡದಾಗಿ ಮಾಡಬೇಕಾದ್ರೆ ಎಲ್ಲ ಊರಿನ ಗ್ರಾಮಸ್ಥರೆಲ್ಲ ಸಹಕರಿಸಿದ್ದಾರೆ. ಅವರಿಗೆಲ್ಲ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಂದರೆ ಚಿಕ್ಕವಾದ ದೇವಸ್ಥಾನ ಇವತ್ತು ದೊಡ್ಡದಾಗಿ ಮಾಡಿದೆ. ಭಕ್ತಾದಿಗಳು ಏನು ಕೋರಿಕೆ ಈಡೇರಿಸ್ತಾರೆ ಅಂದ್ರೂ ಪೂಜೆ ಮಾಡಿಸ್ಕೊಂಡು ನಮಸ್ಕಾರ ಹಾಕೊಂಡ್ರೆ ಅವರವರ ಕಷ್ಟಗಳು ನಿವಾರಣೆ ಮಾಡೋದಕ್ಕೆ ಒಂದು ದೇವರು ಅನುಕೂಲ ಮಾಡ್ತಿದ್ದೇವರು. ಇದನ್ನು ಅಭಯ ಆಂಜನೇಯ ಸ್ವಾಮಿ ಅಂತ ಹೇಳ್ಬಿಟ್ಟು ನಾವು ಅವ್ರು ಏನೇನು ಕೋರಿಕೆ ಇದೆ ಅವರೆಲ್ಲ ನೆರವೇರಿಸ್ಕೊಡ್ತಾ ಇದ್ದಾನೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾನೆ. ಪ್ರತಿ ವಾರ ಶನಿವಾರ ಪೂಜೆ ನಡೀತಾ ಇರ್ತದೆ. ಬೆಳಗ್ಗೆ ಬಂದು ದಿನ ಪೂಜೆ ದೀಪ ಅಂಟಿಸ್ಬಿಟ್ಟು ಹೋಗ್ತಾರೆ ಸ್ವಾಮಿಗಳು. ಭಾಳ ವಿಜೃಂಭಣೆಯಿಂದ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಸ್ವಾಮಿಗಳು. ಭಾಳ ಸಂತೋಷ. ನೀವು ವೀಕ್ಷಣೆ ಮಾಡಿರೋದಕ್ಕೆ ನಮಗೆಲ್ಲ ಸಂತೋಷ. ಧನ್ಯವಾದಗಳು ಸರ್. ಚೆನ್ನಾಗಿ ನಡೀತಾ ಇದೆ. ಏನೋ ದೇವ್ರ ದಯದಿಂದ ಊರ ಎಲ್ಲ ಸಹಕರಿಸ್ತಾರೆ ಜನ. ಇಷ್ಟ ಅನುಕೂಲವಾಗಿ ನಡೀತಾ ಇದೆ. ಶ್ರೀ ಪಟೇಲ್ ವೆಂಕಟ ಸ್ವಾಮಪ್ಪನವರು ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಿರಿಯರು ಹಾಗೂ ಮುಖ್ಯಸ್ಥರು ಮತ್ತು ಭಕ್ತಾದಿಗಳು ಅವರು ನೋಡಿ ಅಷ್ಟೊತ್ತಿಂದ ಬಹಳ ಸುಮಾರು 1 ಗಂಟೆಯಿಂದನೂ ಈ ದೇವಸ್ಥಾನಕ್ಕೆ ಬನ್ನಿ ಅಂತ ಕಾಯ್ತಾ ಇದ್ದಾರೆ ಹಿರಿಯರು. ಅವರ ಆಶೀರ್ವಾದ. ಜಗ ಸತ್ಯ ಜೀವರು ನಿತ್ಯ ಕಾರಣ ನಿತ್ಯ ಕಾರ್ಯ ನಿತ್ಯ ಪ್ರಕೃತಿ ಸತ್ಯ ಸುಗುಣವೇ ನಿತ್ಯ ಭೇದವು ನಿತ್ಯ ದ್ವೈತವು ಸತ್ಯವೆಂದ ಶ್ರೀ ವೆಂಕಟೇಶನ ನಿಜ ದೂತ.